ವೈಜ್ಞಾನಿಕ ಚಿಂತನೆ ಮಾಡುವಂಥದ್ದು. ಎಲ್ಲ ಮೂಢನಂಬಿಕೆ ಇದೆ, ಎಲ್ಲ ಮೂಢನಂಬಿಕೆ ಇದೆ. ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರು ಹೌದು ರೀ, ಗಂಗಾ ಯಮುನಾ ನೀವು ಪವಿತ್ರ ಜಳಕ ಮಾಡಿಸಿದ್ರೆ ನಿರಂತರ ಇಲ್ಲ, ಅದು ನಿರಂತರ ಪವಿತ್ರ ಇರ್ತದೆ. ಇಂಥ ದಿವಸ ಇರಬೇಕು, ಇಂಥ ದಿವಸ ಜಳಕ ಮಾಡ್ಬೇಕಂತೇನಿಲ್ಲ. ಯಾಕಂದ್ರೆ ಆ ನೀರು ಎಂಥ ಕಸು ಅದ, ಆ ಕಸುನ ಸ್ನಾನ ಮಾಡಿ ಬಂದರೆ ಎಷ್ಟೋ ಚರ್ಮಗಳು ಹೋಗ್ತಾ ಅನ್ನೋದು ಈಗ ಸಿದ್ಧಾಂತ ವಿಷಯ ಅದ. ಅದು ಇಂಥ ಸಮಯದಲ್ಲಿ ಹೋಗ್ಬೇಕು, ಇಂಥ ಸಮಯದಲ್ಲಿ ಹೋಗ್ಬೇಕು ಅಂತೇಳಿ ರೊಕ್ಕದ ಆಶಕ್ಕೋ ಮತ್ತೆ ಆಶಕ್ಕೋ ಧರ್ಮದ ನಮ್ಗೆ ಹೋಟ್ ಹಾಕ್ತಾರಪ್ಪ ಇವರೆಲ್ಲ ಧಾರ್ಮಿಕ ನಂಬಿಕೆ ಉಳ್ಳವ್ರನ್ನ ತಿಳ್ಕೊಂಡು ಇಡೀ ದೇಶದ ವ್ಯವಸ್ಥೆ ಹಾಳು ಮಾಡೋದು ಎಲ್ಲಿದು ಅಂತ. ಅದಕ್ಕೆ ಇವತ್ತು ನದಿಗಳು ಬತ್ತಿ ಹೋಗ್ತಾ ಇದ್ದಾವ. ಎಚ್ಚರಪ್ಪ ನೀವು, ಎಚ್ಚರ, ಕಾಡನ್ನು ಹಾಳು ಮಾಡಬೇಡ್ರಿ ಅಂತ ಹೈಕೋರ್ಟ್ ಇವತ್ತು ಎಚ್ಚರಿಕೆ ಕೊಡ್ಲಿಕ್ಕತ್ತದ. ನಮ್ಮ ಹೈಕೋರ್ಟ್ ಇದ್ದಿದ್ದು ಈವನ್ ನಮಗೆ ಅಧಿಕೃತವಾಗಿ ಪರ್ಮಿಷನ್ ಸಿಕ್ಕರು ವಿಚಾರ ಮಾಡ್ಬೇಕಾಗಿದ್ದಾನೆ. ಇವತ್ತು ನಾಳೆ ಹೆಂಗಪ್ಪ ಇದನ್ನು ನಾವು ಒಂದು ಮೊಳ ಕಣವನ್ನು ಹುಡ್ಸ್ಲಿಕ್ಕೆ ಸಾಧ್ಯದನ, ಒಂದು ಮರಳಿನ ಕಣ, ಮುಸುಕಿನ ಕಣ ನಾವು ತಯಾರು ಮಾಡಲಿಕ್ಕೆ ಸಾಧ್ಯದನ, ಒಂದು ಮಣ್ಣಿನ ಕಣ ನಾವು ತಯಾರು ಮಾಡಲಿಕ್ಕೆ ಸಾಧ್ಯದನ, ಒಂದು ಸಣ್ಣ ಗಿಡವನ್ನು ನಾವು ತಯಾರು ಮಾಡಲಿಕ್ಕೆ ಸಾಧ್ಯದನ? ಕಡಿತೀವಿ, ಹೊಡಿತೀವಿ, ಹಾಕ್ತೀವಿ, ಮಾಡ್ತೀವಿ, ಏನೇನು ಮಾಡ್ತೀವಿ, ಒಳ್ಳೆ ಬಸ್ತೀವಿ. ಖನಿಜಂತೆ ಸಿಕ್ಕಾಪಟ್ಟೆ ನಮ್ಮಲ್ಲಿ ಇಲ್ಲ, ಅದು ಹೊರದೇಶ ಕಳಿಸ್ಬೋದು. ಅದು ಹೌದು, ಬಂದು ನಮ್ಮ ಉದ್ಯಮಿಗಳು ಬೆಳೆಯಾಗೈತಾವ, ಕಬ್ಬಿನ ಉದ್ಯಮ ಬೆಳೆಯತ್ತಿದ್ವಿ, ನಮ್ಮಲ್ಲಿ ಉದ್ಯೋಗ ಸಿಕ್ಕಿತ್ತು ಎಲ್ಲ ಜನರಿಗೆ. ಅದು ಇಲ್ಲ, ಎಲ್ಲ ಉದ್ಯೋಗ ಬಂದಾಗಿಬಿಟ್ಟಿದ್ದಾರೆ ಇವತ್ತು. ಯಾವ ಉದ್ಯೋಗ ಅದು ಹೇಳ್ರಿ? ಒಂದು ಸ್ಪಷ್ಟ ಒಂದು ಉದಾಹರಣೆ ತೋರಿಸಿ. ಒಂದು ತಾಲೂಕಿಗೆ ಒಂದು ದೊಡ್ಡ ಏನಾದರೂ ಇಂಡಸ್ಟ್ರಿ ಅದ, ಇವಾಗ ಪ್ರತಿಯೊಂದು ತಾಲೂಕು ಚೆಕ್ ಮಾಡಿ. ತಾಲೂಕು ಮಟ್ಟದಾಗ ಹೇಳ್ತೇನೆ ನೀವು, ಆ ಊರುಗಳು ಮತ್ತು ಬೇರೆ, ಪಟ್ಟಣ ಪಂಚಾಯತಿಗಳು ಬೇರೆ, ಪಂಚಾಯತ್ಗಳು ಬೇರೆ, ಅಲ್ಲಿ ಜಿಲ್ಲೆ ಇಲ್ಲ, ಏನಿಲ್ಲ. ಒಕ್ಕತ್ತಂದ್ರೆ ಮಾರ್ಕೆಟ್ ಇಲ್ಲ ಪಾಪ. ಅವ್ರು ಏನು ಗೊಂಜಾಳು ಜೋಳ ಮತ್ತೆ ಬೆಳಿತಾರೆ, ನಮ್ಮ ಹೊಟ್ಟೆಗಳು ಅಷ್ಟು ಮಾಡ್ತಾರೆ, ಉಳಿದಟ್ಟು ಮಾರ್ಕೊಂಬರ್ತಾರೆ. ಮತ್ತೊಂದು ದೋತ್ರಕ್ಕೆ ಒಂದು ಸೇರಿಕೆ ರೊಕ್ಕ ಆಗ್ತದೆ, ಅಷ್ಟು ನಡಿ ಮುಂದೆ ನೋಡ್ತಾರೆ. ಜಯ ಈಶ್ವರ್, ಜಯ ವಿಷ್ಣು, ಏನೋ ಆ ದೇವ್ರು ನಿಮಿಸ್ಕೊಂಡು ಹೋಗ್ತಾರೆ. ನಾ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಇದೇ ಉದ್ಧಾರ ಹಿಂಗೆ ಆದ್ರೆ ಆಗ್ಲಿಕ್ಕೆ ಸಾಧ್ಯ ಅನ್ನೋಂಥ ಮಾತನ್ನು ಕಟ್ಟು ಸತ್ಯವನ್ನು ಹೇಳಿದ. ನದಿಗಳು ಸಾಯಾಗೈತವ, ಸತ್ತಿದಾವ, ಮತ್ತು ಇನ್ನೊಂದು ಮಾತು ನಾವು ಸೇರಿಸಬೇಕಾಗಿದೆ, ಘಟನೆ ಆಗೈತೆ. ಬೇಕಾದ್ರೆ ನೋಡ್ರಿ ಇವತ್ತು ನೀವು ದೊಡ್ಡ ದೊಡ್ಡ ಪಟ್ಟಣದ ಹೊಲಸಲ್ಲ ಅಲ್ಲೇ, ಊರು ಹೊಲಸಲ್ಲ ಅಲ್ಲೇ ಅಂದಾಗ ಆ ನೀರು ಸ್ವಚ್ಛ ಹೆಂಗೆ ಉಳಿತದೆ ರೀ? ಎಂಥ ಗಂಗಾ ಯಮುನಗಳು ಮಣ್ಣಿ ಹೊಲಸೋದಪ್ಪ ಅನ್ನೋದನ್ನು ನಾವು ರಿಪೋರ್ಟ್ ನೋಡಿದ್ದೀವಿ. ಅದನ್ನು ಎಂಥ ದೊಡ್ಡ ನದಿಗಳು ಒಮ್ಮೆಗೆ ಒಂದು 50-60 ಕೋಟಿ ಜನ ಹೋದ ಕೂಡಲೇ ಪಾಪ ಏನಾಗ್ತದೆ, ನದಿ ಹೆಂಗೆ ತಿಳಿತದೆ?